ಹಲೋ ಎವ್ರಿವನ್, ವೆಲ್ಕಮ್ ಯು ಆಲ್ ಟು ನಮ್ಮ ಲಾಯಕ್ಸ್ ಬೆಂಗಳೂರು. ಸೊ ಈ ವರ್ಷ ಏನು KAS 319 ಸೀಟ್ಗಳಿಗೆ ನೋಟಿಫಿಕೇಷನ್ ಬಂದಿದೆ. ಸೊ ಇದಕ್ಕೆ ನಾವು ಹಿಂದಿನ 22 ತಿಂಗಳ ಕರೆಂಟ್ ಅಫೇರ್ಸನ್ನು ಡೈಲಿ ರಿವೈಸ್ ಮಾಡೋಣ. ಡೈಲಿ ಒಂದು 10 ಟಾಪಿಕ್ಸ್ನ ತೊಗೊಂಡು ನಾವು ರಿವೈಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಟಾಪಿಕ್ ಈಸ್ ಥರ್ಡ್ ವರ್ಲ್ಡ್ ಹವ್ಯಕ ಕನ್ವೆನ್ಷನ್ ಅಂತ ಹೇಳ್ತಾ ಇದ್ದಾರೆ. ಮೂರನೆಯ ಜಗತ್ತಿನ ಹವ್ಯಕ ಅಂತೇಳಿ ಒಂದು ಕನ್ವೆನ್ಷನ್. ಸೊ ಹವ್ಯಕ ಅಂದರೆ ಇದು ಬ್ರಾಹ್ಮಿಣ್ಸಲ್ಲಿ ಬರ್ತಕ್ಕಂತಹ ಒಂದು ಉಪಜಾತಿ. ಸೊ ಈ ಮೂರನೆಯ ಜಗತ್ತಿನ ಹವ್ಯಕ ಕನ್ವೆನ್ಷನ್ ಇದನ್ನು ಡಿಸೆಂಬರ್ 27 ರಿಂದ 29, 2024ರಲ್ಲಿ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡಿನಲ್ಲಿ ಇದನ್ನು ಆಚರಿಸಲಾಯಿತು. ಸೊ ಹೂ ಆರ್ ದ ಆರ್ಗನೈಸರ್ಸ್ ವೇರ್ ಅಖಿಲ ಹವ್ಯಕ ಮಹಾಸಭಾ ಅಂಥೇಳಿ. ಸೊ ದಿಸ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1943. ಸೊ ಯಾಕೆ ಇದನ್ನು ಮಾಡಿದ್ರು ಅಂತ ಹೇಳಿದ್ರೆ, ದಿಸ್ ಈಸ್ ಟು ಸೆಲೆಬ್ರೇಟ್ ದ 81st ಆ್ಯನಿವರ್ಸರಿ ಆಫ್ ಹವ್ಯಕ ಕನ್ವೆನ್ಷನ್. ಸೊ ಇದು ಟೋಟಲ್ 81st ಆ್ಯನಿವರ್ಸರಿ, ಬಟ್ ಇದು ಮೂರನೆಯ ಜಗತ್ತಿನ ಹವ್ಯಕ ಕನ್ವೆನ್ಷನ್. ಸೊ ಈ ಅಖಿಲ ಹವ್ಯಕ ಮಹಾಸಭೆ ಏನಿದೆ ಇದನ್ನು 1943ರಲ್ಲಿ ಸ್ಥಾಪಿಸಲಾಯಿತು ಆ್ಯಂಡ್ 2024ರಲ್ಲಿ ಆದದ್ದು 81st ಆ್ಯನಿವರ್ಸರಿ. ದ ಥರ್ಡ್ ಕಾನ್ಫರೆನ್ಸ್ ವಾಸ್ ಹೆಲ್ಡ್ ಫಾರ್ ದ ಫಸ್ಟ್ ಟೈಮ್ ಇನ್ 1996 ಆ್ಯಂಡ್ ಫಾರ್ ದ ಸೆಕೆಂಡ್ ಟೈಮ್ ಇನ್ 2018. ಅಂದರೆ ಈ ಹಿಂದೆ ಬೆಂಗಳೂರಿನಲ್ಲಿ 2 ಸರಿ ಆಗಿದೆ, 1996 ಮತ್ತು 2018ನಲ್ಲಿ. ಸೊ ಈ 2024ರಲ್ಲಿ ಏನಾಯ್ತಲ್ಲ, ದಿಸ್ ಈಸ್ ದ ಥರ್ಡ್ ಟೈಮ್ ದಟ್ ಈಸ್ ಹ್ಯಾಪನಿಂಗ್ ಇನ್ ಬೆಂಗಳೂರು. ದಿಸ್ ಈಸ್ ಮೇನ್ಲಿ ಟು ಇಂಟ್ರೊಡ್ಯೂಸ್ the greatness and achievements of these Havyakas. Geographically ತಗೊಂಡ್ರೆ ದ ಹವ್ಯಕಾಸ್ ಆರ್ ಮೇನ್ಲಿ ಕಾನ್ಸಂಟ್ರೇಟೆಡ್ ಇನ್ ಉತ್ತರ ಕನ್ನಡ, ಶಿವಮೊಗ್ಗ, ದಕ್ಷಿಣ ಕನ್ನಡ, ಕೇರಳ ಮತ್ತು ಕಾಸರಗೋಡು. ಓಕೆ, ಮೇನ್ಲಿ ದೇ ಆರ್ ಕಾನ್ಸಂಟ್ರೇಟೆಡ್ ಇನ್ ದೀಸ್ ಡಿಸ್ಟ್ರಿಕ್ಟ್ಸ್. ವಾಟ್ ಈಸ್ ದ ಹಿಸ್ಟೋರಿಕಲ್ ಸಿಗ್ನಿಫಿಕೆನ್ಸ್? ಸೊ ದೀಸ್ ಹವ್ಯಕ ಬ್ರಾಹ್ಮಿನ್ಸ್ ದೇ ಆರ್ ಒರಿಜಿನಲಿ ಫ್ರಮ್ ಅಹಿಚ್ಛತ್ರ ಇನ್ ಉತ್ತರ ಪ್ರದೇಶದಲ್ಲಿ ಅಹಿಚ್ಛತ್ರ ಅಂತಿದೆ. ಸೊ ಅಲ್ಲಿಂದ ಇವರನ್ನು ಕರ್ನಾಟಕಕ್ಕೆ ಮಯೂರ ವರ್ಮ ಕರೆತಂದದ್ದು. ಸೊ ಒರಿಜಿನಲಿ ದೇ ಆರ್ ಫ್ರಮ್ ಉತ್ತರ ಪ್ರದೇಶ್, ಅಹಿಚ್ಛತ್ರ ಅಂತ. ಸೊ ಇವರನ್ನು ಮಯೂರ ವರ್ಮ ಇಲ್ಲಿಗೆ ತಂದದ್ದು. ಸೊ ಈ ಒಂದು ಹವ್ಯಕ ಕನ್ವೆನ್ಷನ್ ಸೆಲೆಬ್ರೇಷನ್ ಏನಿದೆ, ಸೊ ಇದಕ್ಕೆ ಆ್ಯಸ್ ಅ ಸಿಂಬಾಲಿಕ್ ಗೆಸ್ಚರ್ ಅ ಡಿವೈನ್ ಲ್ಯಾಂಪ್ ವಾಸ್ ಬ್ರಾಟ್ ಫ್ರಮ್ ದ ಅಹಿಚ್ಛತ್ರ ಇನ್ UP. ಸೆಕೆಂಡ್ ಒನ್, ಈ ಎರಡನೆಯ ವಿಷಯ ಇರೋದು ಹಂಡಿಗೋಡು ಡಿಸೀಸ್ ಅಂತ, ಹಂಡಿಗೋಡು ರೋಗ ಅಂತ. ಸೊ ಈ ಹಂಡಿಗೋಡು ಡಿಸೀಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ದಿಸ್ ಈಸ್ ಅ ರೇರ್ ಜೆನೆಟಿಕ್ ಡಿಸಾರ್ಡರ್. ಇದು ಒಂದು ಜೆನೆಟಿಕ್ ಡಿಸಾರ್ಡರ್. ದಿಸ್ ವಿಲ್ ಮೇನ್ಲಿ ಅಫೆಕ್ಟ್ ದ ನರ್ವಸ್ ಸಿಸ್ಟಮ್. ಬ್ರೈನ್ ಇರತಕ್ಕಂಥ ನರ್ವಸ್ ಸಿಸ್ಟಮನ್ನು ಇದು ಅಫೆಕ್ಟ್ ಮಾಡುತ್ತೆ. ದಿಸ್ ಇಸ್ ಎಂಡಮಿಕ್ ಟು ಮಲೆನಾಡು. ಎಂಡಮಿಕ್ ಅಂತ ಹೇಳಿದ್ರೆ ಈ ಪ್ರದೇಶದಲ್ಲೇ ಇದು ಇರ್ತದೆ. ದಿಸ್ ಇಸ್ ಎಂಡಮಿಕ್ ಟು ಮಲೆನಾಡು ರೀಜಿಯನ್ ಇನ್ ಸದರ್ನ್ ಇಂಡಿಯಾ. ಸೊ ದಿಸ್ ಈಸ್ ಆ್ಯಕ್ಚುಲಿ ನೇಮ್ಡ್ ಆಫ್ಟರ್ ಅ ವಿಲೇಜ್ ಕಾಲ್ಡ್ ಆಸ್ ಹಂಡಿಗೋಡು. ಸೊ ವೇರ್ ಇಟ್ ವಾಸ್ ಫಸ್ಟ್ ನೋಟಿಸ್ಡ್ ಇನ್ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ. ಇದನ್ನು ಮೊದಲು 1975 ಐಡೆಂಟಿಫೈ ಮಾಡ್ತಾರೆ. ದಿಸ್ ವಿಲ್ ಮೇನ್ಲಿ ಕಾಸಸ್ ದ ಮಸಲ್ ವೀಕ್ನೆಸ್, ಜಾಯಿಂಟ್ ಡಿಫಾರ್ಮಿಟೀಸ್ ಆಸ್ ವೆಲ್ ಆಸ್ ದ ಸ್ಕೆಲೆಟಲ್ ಇಶ್ಯೂಸ್. ಆ್ಯಂಡ್ ಗೌರ್ಮೆಂಟ್ ಈಸ್ ಆಲ್ಸೋ ಗಿವಿಂಗ್ ಫ್ರೀ ಟ್ರೀಟ್ಮೆಂಟ್ ಆ್ಯಂಡ್ ಆ್ಯಂಬುಲೆನ್ಸ್ ಸರ್ವಿಸ್ ಫಾರ್ ದಿಸ್ ಡಿಸೀಸ್. ಸೊ ಇದ್ರ ಬಗ್ಗೆ ತಿಳ್ಕೊಬೇಕಾದ್ರೆ ಹಂಡಿಗೋಡು ಅಂತ ಹೇಳಿದ್ರೆ ಇಟ್ ಇಸ್ ಅ ವಿಲೇಜ್ ನೇಮ್ ಇನ್ ಶಿವಮೊಗ್ಗ ಡಿಸ್ಟ್ರಿಕ್ಟ್. ಸೊ ಇಟ್ ಈಸ್ ಎಂಡಮಿಕ್ ಟು ದ ಮಲ್ನಾಡ್ ರೀಜಿಯನ್, ಫಸ್ಟ್ ಐಡೆಂಟಿಫೈಡ್ in 1975. This is a rare genetic disorder and it impacts the nervous system. So these are all the facts that you should know. The next is Karnataka Mujrai Department's head office is coming up in ಧಾರ್ಮಿಕ ಸೌಧ. ಸೊ ಬೆಂಗಳೂರಿನಲ್ಲಿ ಯಾವ್ಯಾವ ಸೌಧಗಳಿದ್ದಾವೆ ಅಂತ ಹೇಳಿ ತಿಳ್ಕೊಳ್ಳೋಣ. ಸೊ ಬೆಂಗಳೂರಿನಲ್ಲಿ ಸೌಧಗಳು ಯಾವ್ಯಾವಿದ್ದಾವೆ ಅಂತ ಹೇಳಿದ್ರೆ, ಸೊ ಮೊದಲನೇದಾಗಿ ವಿಧಾನಸೌಧ ಅಂತಿದೆ. ವಿಧಾನಸೌಧ ಗೌರ್ಮೆಂಟ್ ಆಫೀಸ್ಗಳಿರ್ತಕ್ಕಂಥದ್ದು. ಅದೇ ಥರ ವಿಕಾಸ್ ಸೌಧ. ಸೊ ಇಲ್ಲೂ ಕೂಡ ಮಿನಿಸ್ಟರ್ಸು, ವೇರಿಯಸ್ ಡಿಪಾರ್ಟ್ಮೆಂಟ್ಸ್ಗಳಿದ್ದಾವೆ ವಿಕಾಸ್ ಸೌಧ. ಅದಾದಮೇಲೆ ಆರೋಗ್ಯ ಸೌಧ ಅಂತಿದೆ. ಸೊ ಸ್ಟೇಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಇಲ್ಲಿ ಆರೋಗ್ಯ ಸೌಧದಲ್ಲಿದೆ. ಅದಾದಮೇಲೆ ಉದ್ಯೋಗ ಸೌಧ ಇದು KPSC ಇರ್ತಕ್ಕಂಥದ್ದು. ಸೊ ಈಗ ಹೊಸದಾಗಿ ಧಾರ್ಮಿಕ ಸೌಧ ಅಂತ ಹೇಳಿ ತರ್ತಾ ಇದ್ದಾರೆ. ದಿಸ್ ಈಸ್ ಧಾರ್ಮಿಕ ಸೌಧ. ಇಲ್ಲಿ ಮುಜರಾಯಿ ಇಲಾಖೆ ಏನಿದೆಯಲ್ಲ, ಇದರ ಹೆಡ್ ಆಫೀಸು ಇಲ್ಲಿ ಇರ್ತದೆ. ಸೊ ಇದನ್ನು ಧಾರ್ಮಿಕ ಸೌಧ ಅಂತೇಳಿ ಕರೀತಾರೆ. ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ದಿಸ್ ಧಾರ್ಮಿಕ ಸೌಧ ವಿಲ್ ಬಿ ಡಿಸೈನ್ಡ್ ಇನ್ ದ ಸ್ಟೈಲ್ ಆಫ್ ಹೊಯ್ಸಳ ಆರ್ಕಿಟೆಕ್ಚರ್. ಇದು ತುಂಬ ಇಂಪಾರ್ಟೆಂಟ್, ಹೊಯ್ಸಳ ಆರ್ಕಿಟೆಕ್ಚರ್. The location of this will be in the premises of Atal Bihari Vajpayee Administrative Complex in Bengaluru. It inspired from the Hoysala temple architecture. So mainly this Mujrai Ilake ಏನಿದೆ, this will manage 34,000 temples of Karnataka and this is restricted to Hindu temples. ಇದು ಕೂಡ ನೆನಪಿರಲಿ. So mainly it will preserve and promote the cultural and historical identity of Karnataka. Next one is Karnataka High Court delivers verdict in Kannada. So the judge, Justice Krishna Dikshit, he delivered the judgment in both Kannada and English. So usually English alle judgment ana kodtare. So this time the judge has given the verdict in Kannada. So this is to make sure that it reaches to the common man, maintains the legal consistency as well as ensures accessibility of the courts. The next is the Tea Horse Road. Okay, ಒಂದು ರೋಡ್, ಅದನ್ನು Tea Horse Road ಅಂತ ಹೇಳ್ತಾರೆ. What is this Tea Horse Road? This is an ancient trade route. This connects China to India via Tibet. Okay,
ತಿಬೆತ್ತಿನ ಮೂಲಕ ಚೈನಾ ಮತ್ತು ಇಂಡಿಯಾವನ್ನು ಕನೆಕ್ಟ್ ಮಾಡುತ್ತೆ. ಇದನ್ನು ಸದರ್ನ್ ಸಿಲ್ಕ್ ರೋಡ್ ಅಂತಲೂ ಕೂಡ ಕರೀತಾರೆ. ಸೊ ಸೌತ್ ವೆಸ್ಟ್ ಚೈನಾದಲ್ಲಿರ್ತಕ್ಕಂತಹ ಯುನಾನ್ ಪ್ರಾವಿನ್ಸ್, ಅಲ್ಲಿಂದ ತಿಬೆತ್ ಟು ಲಹಾಸ, ಫ್ರಮ್ ದೇರ್ ಇಟ್ ವಿಲ್ ಕನೆಕ್ಟ್ ಟು ಕೋಲ್ಕತಾ ಇನ್ ಇಂಡಿಯಾ. So this is an ancient trade route actually, China to India via Tibet. So this will connect Kolkata in India. Total length is near to 2000 kilometers. So mainly it was traded for tea. So along with that it was also bridge for culture, commerce and civilization. Next, 3005-year-old dolerite stone ring is discovered in Karnataka. It's a dolerite stone ring was discovered in Karnataka. So this is a dolerite stone ring. This was discovered in Shimoga district and it goes back to 3005 years old of iron age. So megalithic culture 3005 years ಅಂದರೆ ಕರ್ನಾಟಕದಲ್ಲಿ megalithic cultureಗೆ ಇದು ಕನೆಕ್ಟ್ ಆಗುತ್ತೆ, which thrived between 1500 to 500 BCE. and dolerite ಅಂದರೆ it is a durable igneous rock which is known for its hardness. and this is a megalithic practice. This burial practice ಏನದವಲ್ಲ, this is a megalithic. mega ಅಂತ ಹೇಳಿದ್ರೆ it's a huge, lithic ಅಂದರೆ stone. So huge stone burials were practiced like this. So different megalithic burial structures ಅಂತ ಹೇಳಿದ್ರೆ, ಫಸ್ಟ್ ಒನ್ ಇಸ್ ಡೋಲ್ಮೆಂಟ್ಸ್. ಈ ಥರ ಇರುತ್ತೆ ಡೋಲ್ಮೆಂಟ್ಸ್, ಲಾರ್ಜ್ ಸ್ಟೋನ್ ಚೇಂಬರ್ಸ್ ಯೂಸ್ ಫಾರ್ ದ ಬರಿಯಲ್, ಆ್ಯಂಡ್ ದೆನ್ ಮೆನ್ಹಿರ್ಸ್ ಲೈಕ್ ದಿಸ್ ಸಿಂಗಲ್ ಸ್ಟೋನ್, ಆ್ಯಂಡ್ ದೆನ್ ಸಿಸ್ಟ್ ಲೈಕ್ ಬರಿಯಲ್ ಚೇಂಬರ್ಸ್ ಮೇಡ್ ಆಫ್ ಸ್ಟೋನ್ ಸ್ಲ್ಯಾಬ್ಸ್, ಆ್ಯಂಡ್ ದೆನ್ ಲ್ಯಾಟ್ರೈಟ್ ಚೇಂಬರ್ಸ್ ಆ್ಯಂಡ್ ಸ್ಟೋನ್ ಸರ್ಕಲ್ಸ್. ಸೊ ಈ ಥರ ಬರಿಯಲ್ಸ್ಗಳನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಸೊ ದ ಇಂಪಾರ್ಟೆಂಟ್ ಥಿಂಗ್ ಈಸ್ ವಿ ಹ್ಯಾವ್ ಟು ಸ್ಟಡಿ ದ ಮೆಗಾಲಿಥಿಕ್ ಸೈಟ್ಸ್ ಆಫ್ ಕರ್ನಾಟಕ. ಕರ್ನಾಟಕದಲ್ಲಿ ಮೆಗಾಲಿಥಿಕ್ ಸೈಟ್ಸ್ ಯಾವ್ದು ಇಂಪಾರ್ಟೆಂಟ್. ಸೊ ಫಸ್ಟ್ ಒನ್ ಈಸ್ ಹಿರೇಬೆಣಕಲ್ ಇನ್ ಕೊಪ್ಪಳ ಆ್ಯಂಡ್ ಆಲ್ಸೋ ಹನುಮಸಾಗರ್ ಏನು ಕೊಪ್ಪಳ. ಸೊ ಕೊಪ್ಪಳದಲ್ಲಿ ಎರಡಿದ್ದಾವೆ, ಹಿರೇಬೆಣಕಲ್ ಮತ್ತು ಹನುಮಸಾಗರ ಅಂಥೇಳಿ. ದೆನ್ ರಾಯಚೂರಲ್ಲಿ ಮಸ್ಕಿ ಅಂತ ಇದೆ, ಆ್ಯಂಡ್ ಬ್ರಹ್ಮಗಿರಿ ಇನ್ ಚಿತ್ರದುರ್ಗದಲ್ಲಿ ಬ್ರಹ್ಮಗಿರಿ ಅಂತ ಇದೆ, ಆ್ಯಂಡ್ ಸವಣದುರ್ಗ ಇನ್ ಬೆಂಗಳೂರು ಡಿಸ್ಟ್ರಿಕ್ಟ್, ಟಿ ನರಸೀಪುರ ಇನ್ ಮೈಸೂರು ಡಿಸ್ಟ್ರಿಕ್ಟ್, ಕುಪ್ಗಲ್ ಇನ್ ಬಳ್ಳಾರಿ ಡಿಸ್ಟ್ರಿಕ್ಟ್, ಆ್ಯಂಡ್ ಹಾವೇರಿನಲ್ಲಿ ಹಳ್ಳೂರು. ಸೊ ದೀಸ್ ಆರ್ ದ ಮೆಗಾಲಿಥಿಕ್ ಸೈಟ್ಸ್. ಸೊ ಇದನ್ನು ಕೇಳ್ತಕ್ಕಂಥ ಚಾನ್ಸಸ್ ತುಂಬ ಇದೆ. ಸೊ ಈ ಮ್ಯಾಪನ್ನು ನೋಡಿ ನೆನ್ಪಿಟ್ಕೋಬೋದು. ಸೊ ಮೇನ್ಲಿ ಇದರಲ್ಲಿ ತಿಳ್ಕೊಬೇಕಾಗಿರೋದು ಏನಪ್ಪ ಅಂತ, ರೀಸೆಂಟ್ಲಿ ಡೋಲೈಟ್ ಸ್ಟೋನ್ ರಿಂಗ್ ವಾಸ್ ಫೌಂಡ್. ಸೊ ದಿಸ್ ಬಿಲಾಂಗ್ಸ್ ಟು ಮೆಗಾಲಿಥಿಕ್ ಏಜ್. ಸೊ ದಿಸ್ ವಾಸ್ ಫೌಂಡ್ ಇನ್ ಶಿವಮೊಗ್ಗ ಡಿಸ್ಟ್ರಿಕ್ಟ್. ಸೊ ಮೆಗಾಲಿಥಿಕ್ ಏಜ್ ವಾಸ್ ಐರನ್ ಏಜ್. ಸೊ ಡಿಫ್ರೆಂಟ್ ಬರಿಯಲ್ಸ್ ಆಫ್ ಮೆಗಾಲಿಥಿಕ್ ಇವು ನೆನ್ಪಿಟ್ಕೊಳ್ಳಿ, ಆ್ಯಂಡ್ ಮೆಗಾಲಿಥಿಕ್ ಸೈಟ್ಸ್ ಆಫ್ ಕರ್ನಾಟಕ ಇದನ್ನು ನೆನ್ಪಿಟ್ಕೋಬೇಕು. ನೆಕ್ಸ್ಟ್, ಮಿನಿ ಏರ್ಪೋರ್ಟ್ಸ್ ಇನ್ ಕರ್ನಾಟಕ. ಓಕೆ, ಸೊ ಮಿನಿ ಏರ್ಪೋರ್ಟ್ಸ್ಗಳನ್ನು ಚಿಕ್ಕಮಗಳೂರು, ಧರ್ಮಸ್ಥಳ ಮತ್ತು ಕೊಡಗು. ಸೊ ಇಲ್ಲಿ ಅನೌನ್ಸ್ ಮಾಡಲಾಗಿದೆ ಮಿನಿ ಏರ್ಪೋರ್ಟ್ಸ್ಗಳನ್ನು. ಸೊ ನಮ್ಮ ರಾಜ್ಯದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಈಸ್ ಪ್ಲಾನಿಂಗ್ ಟು ಕನ್ಸ್ಟ್ರಕ್ಟ್ ಮಿನಿ ಏರ್ಪೋರ್ಟ್ಸ್ ಇನ್ ಚಿಕ್ಕಮಗಳೂರು, ಧರ್ಮಸ್ಥಳ ಮತ್ತು ಕೊಡಗು ಟು ಬೂಸ್ಟ್ ದ ಟೂರಿಸಮ್ ಇಂಡಸ್ಟ್ರಿಯಲ್ ಗ್ರೋತ್ ಆಸ್ ವೆಲ್ ಆಸ್ ಟು ಎನ್ಹಾನ್ಸ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕ್ಯಾಪಬಿಲಿಟೀಸ್. ಸೊ ದೀಸ್ ಆರ್ ದ ಪ್ಲೇಸಸ್, ಚಿಕ್ಕಮಗಳೂರು, ಧರ್ಮಸ್ಥಳ ಆ್ಯಂಡ್ ಕೊಡಗು. ಸೊ ಚಿಕ್ಕಮಗಳೂರು ಈಸ್ ಫೇಮಸ್ ಫಾರ್ ದ ಕಾಫಿ ಎಕ್ಸ್ಪೋರ್ಟ್ಸ್. ಓಕೆ, ಕಾಫಿ ಗೋಯಿಂಗ್ ಧರ್ಮಸ್ಥಳ ಇದು ದಿಸ್ ಮೇನ್ಲಿ ಫಾರ್ ಪಿಲ್ಗ್ರಿಮ್ಸ್, ಕೊಡಗು ಫಾರ್ ಹಿಲ್ ಸ್ಟೇಷನ್. ದಟ್ ಇಸ್ ವೈ ದೀಸ್ ಆರ್ ಸೆಲೆಕ್ಟೆಡ್. ಸೊ ಟೂರಿಸಮ್ ಬೂಸ್ಟ್ ಮಾಡುತ್ತೆ, ದೇರ್ ವಿಲ್ ಬಿ ಇಂಡಸ್ಟ್ರಿಯಲ್ ಗ್ರೋತ್, ಬೆಟರ್ ಕನೆಕ್ಟಿವಿಟಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನ ಚೆನ್ನಾಗಿ ಮಾಡ್ಬೋದು, ಆಸ್ ವೆಲ್ ಆಸ್ ದ ರೀಜನಲ್ ಡೆವಲಪ್ಮೆಂಟ್ ಆಫ್ ದಿಸ್ ರೀಜನ್. Next one is environmentalists and farmers. They oppose a proposed nuclear power plant near Arisinakere Bear Sanctuary. Okay, so this is a bear sanctuary. bear ಅಂದರೆ ಕರಡಿ. ಸೊ ಈ ಅರಸಿನಕೆರೆ ಬಿಯರ್ ಸ್ಯಾಂಕ್ಚುರಿನಲ್ಲಿ ನಿಯರಲ್ಲಿ ಒಂದು ನ್ಯೂಕ್ಲಿಯರ್ ಪ್ಲಾಂಟನ್ನು ಪ್ರಪೋಸ್ ಮಾಡಿದರು. ಇದನ್ನು ಅಲ್ಲಿನ ಜನ ಅಪೋಸ್ ಮಾಡ್ತಾ ಇದ್ದಾರೆ. ಸೊ ಈ ಅರಸಿನಕೆರೆ ಬಿಯರ್ ಸ್ಯಾಂಕ್ಚುರಿ, ದಿಸ್ ಈಸ್ ನೋನ್ ಫಾರ್ ಸ್ಲಾತ್ ಬಿಯರ್ಸ್. ಓಕೆ, ಸ್ಲಾತ್ ಬಿಯರ್ಸ್. ಸೊ ಮೇನ್ಲಿ ದಿಸ್ ವಿಲ್ ಇಂಪ್ಯಾಕ್ಟ್ ದ ಎನ್ವಿರಾನ್ಮೆಂಟ್ ಆಸ್ ವೆಲ್ ಆಸ್ ಕಲ್ಚರಲ್ ಹೆರಿಟೇಜ್ ಆಫ್ ದ ಏರಿಯಾ. ದಿಸ್ bear sanctuary is in Koppala district, so mainly to protect sloth bears, and there are other wildlife species also in this. So Arsinikere location in Petkoli, this is in Koppala district. Next is Marusinchana scheme. Marusinchana is for to improve the learning capabilities of school children from class 6 to 10th. So this is announced in 27 educational districts of Karnataka. So mainly to identify the learning gaps in school students, develop basic foundational skills, improve SSLC results, and train students in the learning capabilities at the appropriate level. An important thing is the subjects covered are mathematics, science, social science, Kannada and English. So remember, Hindi is not included. ನಿಮಗೆ ಗೊತ್ತೇ ಇದೆ. ಸೊ ರೀಜನಲಲ್ಲಿ ಹಿಂದಿನ ಯೂಶಲಿ ಅಪೋಸ್ ಮಾಡ್ತಾರೆ. ಸೊ ಹಿಂದಿನ ಬಿಟ್ಟು ಮ್ಯಾಥ್ಸು, ಸೈನ್ಸು, ಸೋಷಿಯಲ್ ಸೈನ್ಸು, ಕನ್ನಡ, ಇಂಗ್ಲೀಷ್, these 5 are included. The implementing agency is Department of State Educational Research and Training, DSCRT is going to implement it, and technical support is from these two. ಒಂದು ಟ್ರಾನ್ಸ್ಫಾರ್ಮ್ ಸ್ಕೂಲ್ಸ್ ಅಂತ ಆರ್ಗನೈಸೇಷನು, ಇನ್ನೊಂದು ಜೇಪಾಲ್, ಅಬ್ದುಲ್ ಲತೀಫ್ Jamil Poverty Action Lab. So these two are contributing technically. Then Bengaluru is India's second science capital in Nature Index of 2024. So Nature Index ಅಂತಕ್ಕಂಥ ಒಂದು ರಿಪೋರ್ಟು, ಆ ರಿಪೋರ್ಟಲ್ಲಿ ಬೆಂಗಳೂರು ಏನಿದೆ ನಮ್ಮ ಇಂಡಿಯಾದಲ್ಲಿ ಸೆಕೆಂಡ್. ಓಕೆ, ವರ್ಲ್ಡಲ್ಲಿ ಅಲ್ಲ, ಇಂಡಿಯಾದಲ್ಲಿ ಸೆಕೆಂಡ್ ಸೈನ್ಸ್ ಕ್ಯಾಪಿಟಲ್. ಸೊ ಇದರ ಫಸ್ಟ್ ಒನ್ ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ಕೋಲ್ಕತ್ತಾ. ಸೊ ಗ್ಲೋಬಲಿ ಇಫ್ ಯು ಟೇಕ್, ಚೈನಾ ಈಸ್ ರ್ಯಾಂಕ್ 1. ಓಕೆ, ಸೈನ್ಸ್ ಇನೋವೇಷನಲ್ಲಿ ಚೈನಾ ಈಸ್ ರ್ಯಾಂಕಿಂಗ್ 1, ಸೆಕೆಂಡ್ ಈಸ್
ಯುನೈಟೆಡ್ ಸ್ಟೇಟ್ಸ್. ಸೊ ನಮ್ಮ ಇಂಡಿಯನ್ ಸಿಟೀಸಲ್ಲಿ ಕೋಲ್ಕತ್ತಾ ಈಸ್ ಫಸ್ಟ್ ವಿತ್ 84th ಗ್ಲೋಬಲ್ ರ್ಯಾಂಕ್, ಬೆಂಗಳೂರು ಈಸ್ ಸೆಕೆಂಡ್ ವಿತ್ 85th ಗ್ಲೋಬಲ್ ರ್ಯಾಂಕ್, ದೆನ್ ಈಸ್ ಮುಂಬೈ, ಡೆಲ್ಲಿ ಆ್ಯಂಡ್ ದೆನ್ ಹೈದರಾಬಾದ್. Globally, if you take Beijing in China is ranking first, Shanghai in China again second, and then New York in USA. So these are the top cities in this index. ಸೊ ನೇಚರ್ ಇಂಡೆಕ್ಸ್ ಇದನ್ನು ಒಂದು ಪ್ರೈವೇಟ್ ಕಂಪನಿ, ಸ್ಪ್ರಿಂಗರ್ ನೇಚರ್ ಅಂತ ಒಂದು ಪ್ರೈವೇಟ್ ಕಂಪನಿ ಇದನ್ನು ಪಬ್ಲಿಷ್ ಮಾಡಿದೆ. ಸೊ ವೈ ಬೆಂಗಳೂರು ಈಸ್ ಥ್ರೈವಿಂಗ್ ಬಿಕಾಸ್ ಆಫ್ ವೇರಿಯಸ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್, R&D, ಎಕೋಸಿಸ್ಟಮ್ ಆಫ್ ಟೆಕ್ನಾಲಜಿ, ಇದೆಲ್ಲದರ ಕಾರಣ. ಸೊ ವಿಲ್ ಮೂವ್ ಟು ದ ಕರ್ನಾಟಕ ಒನ್ ಲೈನರ್ಸ್. ಸೊ ದೀಸ್ ಆರ್ ವೆರಿ ಶಾರ್ಟ್ ಫ್ಯಾಕ್ಟ್ಸ್ ಫಾರ್ ಕ್ವಿಕ್ ರಿವಿಷನ್. ಸೊ ಫಸ್ಟ್ ಬೋನ್ ಡೊನೇಷನ್ ಇನ್ ಕರ್ನಾಟಕ, ಈಶ್ವರನ್ ಎನ್ ಅಂಥೇಳಿ ಮಡಿಕೇರಿಯವರು ಹೆಸ್ ಡನ್ ದ ಫಸ್ಟ್ ಬೋನ್ ಡೊನೇಷನ್ ಇನ್ ಕರ್ನಾಟಕ. ದೆನ್ ಚೀಫ್ ಮಿನಿಸ್ಟರ್ ಹ್ಯಾಸ್ ಅನೌನ್ಸ್ಡ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಇನ್ ತುಮಕೂರು. ಸೊ ರೀಸೆಂಟ್ಲಿ ತುಮಕೂರಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನ ಮಾಡ್ತೀವಿ ಅಂತೇಳಿ ಚೀಫ್ ಮಿನಿಸ್ಟರ್ ಹ್ಯಾಸ್ ಅನೌನ್ಸ್ಡ್. ದೆನ್ ಲಾಂಗೆಸ್ಟ್ ಅಸೆಂಬ್ಲಿ ಸಿಟ್ಟಿಂಗ್ December 16, 2024. So it was the longest assembly sitting with 14 hours from 10:30 am to 12:50 am. Speaker was Khadir. State Vachana Sahitya Sammelana. Arvind Jetti was elected the president of State Vachana Sahitya Sammelana. ನೆನ್ಪಿಟ್ಕೊಳ್ಳಿ, ಕೆಲವೊಂದು ಕೇಳ್ತಾರೆ ರೀಸೆಂಟಾಗಿ ಹೂ ವಾಸ್ ಎಲೆಕ್ಟೆಡ್ ಆಸ್ ಸ್ಟೇಟ್ ವಚನ ಸಾಹಿತ್ಯ ಸಮ್ಮೇಳನ ಪ್ರೆಸಿಡೆಂಟ್ ಅಂದರೆ ಇಟ್ ಈಸ್ ಅರವಿಂದ್ ಜೆಟ್ಟಿ. ಸೊ ಹಿ ಈಸ್ ಸನ್ ಆಫ್ ಫಾರ್ಮರ್ ವೈಸ್ ಪ್ರೆಸಿಡೆಂಟ್ BD Jetti. Then Renuka Pujar from Ballari district, she is a transgender. So she was appointed as first transgender university professor, Renuka Pujar from Ballari. Then popular tourist destinations. So recently Travelopedia was released by Oyo. 2024 Travelopedia was released by Oyo. So popular tourist destinations are, first one is Hyderabad, second is Bengaluru, third is Delhi, and fourth is Kolkata. So Bengaluru stands second, first one is Hyderabad, then Delhi, Kolkata. 88th All India Kannada Sahitya Sammelana. So 88ನೇ ಕನ್ನಡ ಸಾಹಿತ್ಯ ಸಮ್ಮೇಳನ. So this is to be held in Ballari district and the president is Banu Mushtaq, senior writer and Booker Prize winner. ಸೊ ಬಳ್ಳಾರಿ ನೋಡಿದ್ರೆ, ಬಳ್ಳಾರಿನಲ್ಲಿ ಸ್ವಾತಂತ್ರ್ಯಕ್ಕೂ ಮುಂಚೆ 2 ಸರಿ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಿದೆ. 12ನೇಯ ಸಮ್ಮೇಳನ, ಸೊ ದಿಸ್ ಹ್ಯಾಪನ್ಡ್ ಇನ್ 1926 ಇನ್ ಬಳ್ಳಾರಿ. ದೆನ್ 23rd ಸಮ್ಮೇಳನ ಹ್ಯಾಪನ್ಡ್ ಇನ್ 1938 ಇನ್ ಬಳ್ಳಾರಿ. ದೆನ್ 40th ಸಮ್ಮೇಳನ, ದಿಸ್ ಹ್ಯಾಪನ್ಡ್ ಇನ್ 1958 ಇನ್ ಬಳ್ಳಾರಿ. ಸೊ ಇನ್ 1958 ಆದಾಗ ದ ಪ್ರೆಸಿಡೆಂಟ್ ವಾಸ್ ವಿಕ್ರು ಗೋಕಾಕ್. ಪ್ರೀವಿಯಸ್ಲಿ ದ 87th ಸಮ್ಮೇಳನ ವಾಸ್ ಹೆಲ್ಡ್ ಇನ್ ಮಂಡ್ಯ. ಸೊ ದಿಸ್ ವಾಸ್ ಅಂಡರ್ ಗೋರೂರು ಚೆನ್ನಬಸಪ್ಪ. ಸೊ ಕೆಲವೊಂದು ಸರಿ ಪ್ರೆಸಿಡೆಂಟ್ಗಳನ್ನು ಕೇಳ್ತಾರೆ, ಮ್ಯಾಚ್ ದ ಫಾಲೋಯಿಂಗ್. ಸೊ 88th ದಿಸ್ ಇಸ್ ಬಾನು ಮುಷ್ತಾಕ್, 87th ಪ್ರೀವಿಯಸ್ ಒನ್ ವಾಸ್ ಗೋರೂರು ಚೆನ್ನಬಸಪ್ಪ. Okay, so this is the president of 88th ಸಮ್ಮೇಳನ, Banu Mushtaq. So recently she won Booker Prize also. Okay, so this was for her book called as Heart Lamp ಅಂತ ಹೇಳಿ ಒಂದು ಬುಕ್ಕು. ಸೊ ಈ ಬುಕ್ಕಿಗೆ ಸಿಕ್ಕಂಥದ್ದು ಈ ಬುಕರ್ ಪ್ರೈಸ್. ಇಟ್ಸ್ ಇಂಟರ್ನ್ಯಾಷನಲ್ ಅವಾರ್ಡ್. ಓಕೆ, ಸೊ ಐ ಹೋಪ್ ಇಟ್ ವಾಸ್ ಹೆಲ್ಪ್ಫುಲ್ ಫಾರ್ ಯು. ನಿಮಗೆಲ್ಲ ಹೆಲ್ಪ್ ಆಗಿದೆ ಅನ್ಕೊಳ್ತೀನಿ. ಸೊ ಇದೇ ಥರ ಪ್ರತಿದಿನ ನಾವು 10 ವಿಷಯಗಳನ್ನು ತೊಗೊಂಡು ಪ್ರೀವಿಯಸ್ ಇಯರ್ನ ಎಲ್ಲ ಕರೆಂಟ್ ಅಫೇರ್ಸ್ಗಳನ್ನು ರಿವೈಸ್ ಮಾಡ್ತಾ ಬರೋಣ. ಥ್ಯಾಂಕ್ ಯು.